ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಚೆನ್ನಾಗಿದ್ದೀರಾ? ಧೈರ್ಯವಾಗಿದ್ದೀರಾ? ಕಷ್ಟ, ಉಪದ್ರವ, ಪರಿಸ್ಥಿತಿಗಳನ್ನು ನೋಡಿದರೆ ಭಯಪಡುವ ಹಾಗೆ ಕಾಣುತ್ತದೆ. ಆದರೆ ದೇವರು ಹೇಳುತ್ತಾರೆ, ಭಯಪಡಬೇಡ, ನಾನು ಸಂಗಡ ಇದ್ದೇನೆ, ಯಾವುದು ನಿನಗೆ ಬಾಧೆಯನ್ನು ಉಂಟು ಮಾಡದು ಎಂಬುದಾಗಿ. ಹಾಗ ಹೇಳುತ್ತೀರಿ ಎಂದು ಕೇಳುತ್ತೀರಾ? ವಾಕ್ಯದಲ್ಲಿ ದೇವರು ಹೇಳಿದ್ದಾರಲ್ಲ. ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ನಾನೇ ನಿನ್ನೊಂದಿಗಿದ್ದೇನೆ, ಯಾರೂ ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ ಎಂಬುದಾಗಿ. ದೇವರ ಸೇವಕನಾಗಿದ್ದ ಪೌಲ ಎಂಬ ದೇವ ಮನುಷ್ಯನ ಬಳಿ ದೇವರು ಮಾತನಾಡುವಾಗ ಪರಿಸ್ಥಿತಿಯನ್ನು ನೋಡಿದ ಕೂಡಲೇ ಅವನಿಗೆ ಹೃದಯದಲ್ಲಿ ಒಂದು ಕಳವಳ ಬರುತ್ತದೆ. ಈ ಸ್ಥಳದಲ್ಲಿ ಸೇವೆ ಮಾಡಲು ಸಾಧ್ಯವಾ? ಯೇಸುವಿನ ಕುರಿತು ತಿಳಿಸಲು ಸಾಧ್ಯವಾ? ಇಲ್ಲಿ ನೋಡುವ ಜನರೆಲ್ಲ ವ್ಯತ್ಯಾಸವಾಗಿದ್ದಾರೆ, ವೈರಾಗ್ಯವಾಗಿದ್ದಾರೆ, ಭಯಂಕರವಾಗಿ ಇದ್ದಾರೆ. ಆ ರೀತಿಯಾದ ಭಯ ಬರಲು ಆರಂಭವಾಯಿತು. ಪರಿಸ್ಥಿತಿಗಳು ಕೆಲವೊಮ್ಮೆ ನಮ್ಮಲ್ಲಿ ಭಯವನ್ನು ಹುಟ್ಟಿಸುತ್ತದೆ. ನೀವು ಸೇವೆ ಮಾಡುವ ಸ್ಥಳದಲ್ಲಿ, ವಾಸಿಸುವ ಸ್ಥಳದಲ್ಲಿ, ಬಿಸ್ನೆಸ್ ಮಾಡುವ ಸ್ಥಳದಲ್ಲಿ ಪರಿಸ್ಥಿತಿಗಳು ವ್ಯತ್ಯಾಸವಾಗಿ ಬದಲಾಗುವಾಗ ಏನಾಗುತ್ತದೋ, ಹೇಗಾಗುತ್ತದೆ ಎಂಬಂತ ಭಯ ಬರುತ್ತದೆ. ದಿಢೀರೆಂದು ಕೆಲವೊಮ್ಮೆ ಕಲಹಗಳು ಎದ್ದೇಳುತ್ತದಲ್ಲ, ಎಲ್ಲ ದೇಶಗಳಲ್ಲೂ ನಡೆಯುತ್ತದೆ. ಅಮೆರಿಕದಲ್ಲಿ ದಿಢೀರೆಂದು ಕಲಹಗಳು ಎದ್ದು ಒಂದು ಜನಾಂಗವನ್ನು ಅವರು ಬಾಧಿಸುತ್ತಾ ಇದ್ದಾರೆ. ಹಾಗೆ ಇಂಡಿಯಾದಲ್ಲೂ ನಡೆಯುತ್ತಿದೆ, ಆಸ್ಟ್ರೇಲಿಯಾದಲ್ಲೂ ನಡೆಯುತ್ತಿದೆ. ಅನೇಕ ದೇಶಗಳಲ್ಲಿ ಈ ಜನರ ಒಳಗೆ, ಚೆನ್ನಾಗಿದ್ದಂಥ ಜನರ ಒಳಗೆ ದಿಢೀರೆಂದು ತಮ್ಮ ಧರ್ಮದ ಅಹಂಕಾರ, ಇತರರನ್ನು ಹಗೆ ಮಾಡುವಂಥದ್ದು, ಏನೋ ಒಂದು ತಪ್ಪಾದಂಥ ಯೋಚನೆ ಬಂದ ಕೂಡಲೇ ಹಾಗೆ ಆಕ್ರಮಿಸುವಂಥ, ಬಾಧಿಸುವಂಥ ಸ್ವಭಾವಗಳು ಬಂದು ಬಿಡುತ್ತವೆ. ಇತ್ತೀಚೆಗೆ ಇಂಗ್ಲೆಂಡ್ನಲ್ಲಿ ಕೂಡ ನಡೆಯಿತು. ಈ ರೀತಿ ಎಲ್ಲ ದೇಶಗಳಲ್ಲೂ ನಡೆಯುವುದನ್ನು ನೋಡುತ್ತೇವೆ. ನೀವು ಯಾವ ದೇಶದಲ್ಲಿ ಇದ್ದರೂ ಕೂಡ ಕೆಲವೊಮ್ಮೆ ಕೆಲವು ಪರಿಸ್ಥಿತಿಗಳು ನಿಮಗೆ ಭಯವನ್ನು ಉಂಟು ಮಾಡಬಹುದು. ಏನಾಗುತ್ತದೋ, ಹೇಗಾಗುತ್ತದೋ ಎಂಬುದಾಗಿ. ಅಪೊಸ್ತಲನಾದ ಪೌಲನು ಕೂಡ ಪರಿಸ್ಥಿತಿಗಳನ್ನು ನೋಡುವಾಗ ಒಂದು ಭಯ ಅವನ ಹೃದಯದಲ್ಲಿ ಬರುತ್ತದೆ. ಆಗ ದೇವರು ಅವನಿಗೆ ದರ್ಶನವಾಗಿ ಹೇಳುತ್ತಿದ್ದಾರೆ, ನಾನೇ ನಿನ್ನೊಂದಿಗಿದ್ದೇನೆ, ಯಾರೂ ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ. ಭಯಪಡಬೇಡ, ಭಯಪಡಬೇಡ. ಯಾರೊಬ್ಬರು ನಿನಗೆ ಕೇಡು ಮಾಡುವುದಿಲ್ಲ, ನಿನ್ನ ಮೇಲೆ ಬೀಳುವುದಿಲ್ಲ. ನಿನ್ನ ಸುತ್ತಲಿರುವಂಥ ಜನರು ಭಯಂಕರವಾದ ಜನರಾಗಿ ಇರಬಹುದು, ಅವರು ಕೆಟ್ಟ ಮನಸ್ಸನ್ನು ಹೊಂದಿದವರಾಗಿ ಇರಬಹುದು, ಮತ್ತೊಬ್ಬರಿಗೆ ಕೇಡು ಮಾಡುವಂಥ ಜನರಾಗಿರಬಹುದು. ನಿನಗೆ ಯಾವುದೇ ಕೇಡು ಸಂಭವಿಸುವುದಿಲ್ಲ. ನಾನೇ ನಿನ್ನೊಂದಿಗಿದ್ದು ನಿನ್ನನ್ನು ಕಾಪಾಡುವೆನೋ. ಇದುವೇ ದೇವರು ಕೊಡುವಂಥ ಅದ್ಭುತವಾದಂಥ ವಾಗ್ದಾನ. ನನ್ನ ಜೀವಿತದಲ್ಲಿ ಕೂಡ ಕೆಲವೊಮ್ಮೆ ಆ ರೀತಿ ಹಾದು ಹೋಗಿದ್ದೇನೆ. ಕೆಲವೊಂದು ಪರಿಸ್ಥಿತಿಗಳು ಬರುವಾಗ ಭಯ, ಹೃದಯದಲ್ಲಿ ಹಾಗೆ ಒಂದು ಕಳವಳ ಬರುತ್ತದೆ. ಯಾಕೆಂದ್ರೆ ನಾನು ಕೂಡ ಮನುಷ್ಯನು ತಾನೆ, ನಿಮ್ಮ ಹಾಗೆ ಕಷ್ಟಗಳುಳ್ಳಂಥ ಮನುಷ್ಯನು. ನಾನೇನು ಪರಲೋಕದಿಂದ ಇಳಿದು ಬಂದಂಥ ದೇವದೂತನೂ ಅಲ್ಲ. ನಿಮ್ಮ ಹಾಗೆ ಕಷ್ಟಗಳುಳ್ಳಂಥ ಒಬ್ಬ ಮನುಷ್ಯನೇ. ಕೆಲ ಪರಿಸ್ಥಿತಿಗಳು ಬರುವಾಗ ಭಯ ಬರುತ್ತದೆ. ಆಗ ದೇವರ ಸಮ್ಮುಖಕ್ಕೆ ಹೋಗುವಾಗ ಆತನು ಮೊದಲು ಹೇಳುವಂಥ ಮಾತು, ಭಯಪಡಬೇಡ, ಭಯಪಡಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ಯಾವುದೂ ನಿನಗೆ ಕೇಡು ಮಾಡದು, ಯಾವುದೂ ನಿನ್ನನ್ನು ಬಾಧಿಸದು. ಇದುವರೆಗೂ ಎಷ್ಟೋ ಭಯಪಡಿಸುವಂಥ ಪರಿಸ್ಥಿತಿಗಳು ಬಂದವು, ಆಪತ್ತುಗಳು ಬಂದವು. ದುಷ್ಟ ಮನುಷ್ಯರಿಂದ, ಅಧಿಕಾರದಲ್ಲಿ ಇರುವವರಿಂದ, ಹೊಟ್ಟೆ ಕಿಚ್ಚುಗೊಂಡ ಮನುಷ್ಯರಿಂದ ಈ ರೀತಿ ಅನೇಕ ಕಾರ್ಯಗಳು ಬಂದವು. ಆದರೆ ಯಾವುದೊಂದು ಕೇಡು ಮಾಡುವುದಕ್ಕೆ ಕರ್ತನು ಬಿಡಲಿಲ್ಲ. ಆತನು ಕಾಪಾಡಿದನು. ನಾನು ಸಂಗಡ ಇದ್ದೇನೆ, ಭಯಪಡಬೇಡ ಎಂಬುದಾಗಿ. ಆ ಒಂದು ಸಮಯ, ಕೊರೋನಾದ ಕಾಲ ಆರಂಭವಾಯಿತಲ್ಲ, ಆಗ ಈ ಪ್ರಾರ್ಥನೆ ಸೇವೆಯನ್ನು ಆರಂಭಿಸಿದ ಕೂಡಲೇ ಸೈತಾನ ಬಹಳ ಕೋಪದಿಂದ ಎದ್ದನು. ನನಗೆ ವಿರೋಧವಾಗಿ ಎದ್ದು ನನ್ನ ಶರೀರವನ್ನು ಬಾಧಿಸಿದನು. ಆಗ ಪ್ರತಿ ದಿನವೂ ಕೂಡ ಪ್ರಾರ್ಥನೆ ನಡೆಯುತ್ತಾ ಇತ್ತು. ಆಗ ದಿನ ಸಂಜೆ ಆದರೆ ನಾನು ಚೆನ್ನಾಗಾಗುವೆ, ಹೋಗಿ ವಾಕ್ಯಗಳನ್ನು ಹೇಳಿ ಜನರನ್ನು ಧೈರ್ಯಪಡಿಸಿ ಬರುವೆ. ಆದರೆ ರಾತ್ರಿ ಮಲಗಲು ಹೋಗುವಾಗ ಶರೀರ ಬಾಧಿಸಲ್ಪಡುತ್ತದೆ, ಒಂದು ಸೋಲು ಬರುತ್ತದೆ, ಹಾಗೆ ಭಯಪಡುವಂತ ಪರಿಸ್ಥಿತಿ. ದೇವರು ಹೇಳಿದರು, ಭಯಪಡಬೇಡ, ಈ ಹೋರಾಟ ಕೆಲ ಕಾಲಗಳು ಇರುತ್ತವೆ. ಸೈತಾನ ನಿನಗೆ ವಿರೋಧವಾಗಿ ಕೋಪದಿಂದ ಎದ್ದಿದ್ದಾನೆ. ಯಾಕೆಂದ್ರೆ ನೀನು ತೀವ್ರವಾಗಿ ನನ್ನ ವಾಕ್ಯಗಳನ್ನು ಹೇಳಿ ಜನರನ್ನು ಬಲಪಡಿಸುತ್ತಾ ಇರುವುದರಿಂದ ನಿನ್ನ ಮೇಲೆ ಅವನು ಗುರಿಯಿಟ್ಟು ಬಾಧಿಸುವಂತೆ ನೋಡುತ್ತಿದ್ದಾನೆ. ನಿನಗೆ ವಿರೋಧವಾಗಿ ಎದ್ದು ಶರೀರವನ್ನು ಬಲಹೀನಪಡಿಸುತ್ತಿದ್ದಾನೆ. ಯಾವ ಕೇಡನ್ನು ಮಾಡಲಾಗದು, ಆದ್ದರಿಂದ ನೀನು ಭಯಪಡಬೇಡ ಎಂಬುದಾಗಿ. ಕೆಲ ದಿನಗಳು ಹೋರಾಟ, ಕೆಲ ದಿನಗಳು ಹಾಗೆ ಇರುತ್ತದೆ ಎಂದು ದೇವರು ಹೇಳಿದರು. ಆದರೆ ಒಂದು ದಿನ ಬರುತ್ತದೆ, ಆ ನಿರ್ದಿಷ್ಟ ಸಮಯ, ಆ ಕಾಲದ ಒಳಗೆ ಪೂರ್ಣ ಬಿಡುಗಡೆಯನ್ನು ಕೊಡುತ್ತೇನೆ. ನೀನು ಈ ಮಾರ್ಗದಲ್ಲಿ ಹಾದು ಹೋಗಬೇಕು, ಧೈರ್ಯವಾಗಿರು ಎಂಬುದಾಗಿ.
ಅದೇ ರೀತಿಯಾಗಿ ದೇವರು ನಡೆಸಿ ಒಂದು ನಿರ್ದಿಷ್ಟ ದಿನವನ್ನು ಹೇಳಿದರು. ಆ ದಿನವೇ ಆ ಹೋರಾಟಗಳೆಲ್ಲ ನೀಗಿತು. ಅಷ್ಟೇ, ನನಗೆ ಅದನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಯಿತು. ಕೆಲ ಸಮಯಗಳಲ್ಲಿ ಯೋಬನ ಜೀವಿತದಲ್ಲಿ ಅನುಮತಿಸಿದಂತೆ ದೇವರು ನಮ್ಮ ಜೀವಿತದಲ್ಲೂ ಅನುಮತಿಸುವರು. ಯಾಕಂದ್ರೆ ಸೈತಾನ ಸವಾಲು ಹಾಕುವನಲ್ಲ, ನಾನು ಇವನಿಗೆ ಒಂದು ಗತಿ ಕಾಣಿಸುತ್ತೇನೆ, ನೀ ಸ್ವಲ್ಪ ಬಿಟ್ಟುಕೊಡಿ ಎಂಬುದಾಗಿ, ನಿನ್ನ ಕೈಲಾದರೆ ಮಾಡಿಕೊ ಎಂದು ಹೇಳುತ್ತಾರೆ ದೇವರು. ಇನ್ನೊಂದು ಕಡೆ ನಮ್ಮನ್ನು ಧೈರ್ಯಪಡಿಸುವರು, ಭಯಪಡಬೇಡ, ನಾನಿನ್ನ ಸಂಗಡ ಇದ್ದೇನೆ, ಯಾರೂ ಕೇಡು ಮಾಡುವುದಿಲ್ಲ. ಅದೇ ರೀತಿಯಾಗಿಯೇ ಇಂದು ನಿಮ್ಮ ಜೀವಿತದಲ್ಲಿ ಇಕ್ಕಟ್ಟುಗಳು, ಕೆಲ ಬಾಧೆಗಳು, ಶರೀರದಲ್ಲಿ ಹೋರಾಟಗಳು, ಸೋತು ಹೋಗಿದ್ದೀರಾ. ಒಂದು ವೇಳೆ ಕರ್ತನು ಅದನ್ನು ಅನುಮತಿಸಿರಬಹುದು. ದೇವರು ನಿಮ್ಮನ್ನು ಬಲಪಡಿಸುವುದಕ್ಕೂ, ದೇವರ ಮೇಲೆ ಇಟ್ಟಿರುವಂತ ಆ ನಂಬಿಕೆಯನ್ನು ದೃಢಪಡಿಸುವುದಕ್ಕೂ ದೇವರು ಆ ಮಾರ್ಗದಲ್ಲಿ ನಡೆಸಬಹುದು. ಆದರೆ ಯಾರೂ ನಿಮ್ಮನ್ನು ಜಯಿಸಲು ಆಗದು, ನಿಮಗೆ ಕೇಡು ಮಾಡಲು ಆಗದು, ನಿಮ್ಮನ್ನು ನಾಶ ಮಾಡಲು ಆಗದು. ಹೋರಾಟಗಳು ಇರುತ್ತವೆ, ಆದರೆ ಕೊನೆಗೆ ನೀವೇ ಜಯಿಸುವಿರಿ. ದೇವರು ಹೇಳುತ್ತಾರೆ, ಭಯಪಡಬೇಡ ಮಗನೇ, ಮಗಳೇ, ನಾನು ನಿನ್ನ ಸಂಗಡ ಇದ್ದೇನೆ, ಯಾವ ಕೇಡು ನಿನಗೆ ಸಂಭವಿಸದು ಎಂಬುದಾಗಿ ನಂಬಿಕೆಯಿಂದ ಹೇಳುವಿರಾ? ದೇವರೇ, ನಾನು ಭಯಪಡುವುದಿಲ್ಲ, ಯಾರೊಬ್ಬರೂ ನನ್ನ ಮೇಲೆ ಕೈ ಹಾಕಲು ಆಗದು, ನನಗೆ ಕೇಡು ಮಾಡಲು ಆಗದು. ನೀವು ನನ್ನನ್ನು ಕಾಪಾಡುತ್ತೀರಿ, ಜಯ ಕೊಡುತ್ತೀರಿ, ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್.